ಬಾವಿಯಲ್ಲಿ ಗುಡಿಸಲು ಮನೆ. ಪಕ್ಷಿಗಳ ಗ್ರಾಮದಲ್ಲಿ ಟುನಿ ಹಾಗೂ ಚೋಟು ಇಬ್ರು ಕೂಡ ಬಡವರಾಗಿದ್ರು. ಅವರು ಆ ಊರಿನಲ್ಲಿ ಶ್ರೀಮಂತರಾಗಿದ್ದ ಚಿಚುವಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಚಿಚುಕಾಗೆ ಮನೆ ಕೆಲಸ ಹಾಗೂ ತೋಟ ಕೆಲಸ ಮಾಡದೆ ಅವ್ರ ಕೆಲಸ. ಆದ್ರೆ ಚಿಚುಕಾಗೆ ಸರಿಯಾದ ಜಿಪುಣಿ. ಅದು ಅಲ್ಲದೆ ಅವಳಿಗೆ ಅಹಂಕಾರ ತುಂಬಾ ಜಾಸ್ತಿ. ಒಂದಿನ ಮನೆ ವರಾಂಡದಲ್ಲಿ ಸಾಫ್ಟ್ ಆಗಿರುವ ಸೋಫಾದಲ್ಲಿ ಕೂತ್ಕೊಂಡು ಅವಳ ದ್ರಾಕ್ಷಿ ಹಣ್ಣು ತಿಂತಾ ಇದ್ದಾಗ ಮನೆ ಕೆಲಸ ತೋಟ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಟುನಿ ಹಾಗೂ ಚೋಟು ಇಬ್ರು ಕೊಳಕು ಬಟ್ಟೆಯಲ್ಲಿ ಚಿಚುವಿನ ಮುಂದೆ ಕೈಕಟ್ಟಿ ನಿಂತ್ಕೊಂಡು ಈ ರೀತಿ ಹೇಳಿದ್ರು. ಅಮ್ಮ, ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತು, ತೋಟಕ್ಕೆ ಎಲ್ಲ ಗಿಡಗಳಿಗೂ ನೀರು ಇದಾಯ್ತು, ಅಡಿಗೆ ಕೆಲಸನೂ ಮುಗೀತು, ಪಾತ್ರೆ ತೊಳೆದಾಯ್ತು, ನಾವು ಹೊರಡ್ತೀವಿ. ಆವಾಗ ಚಿಚುಕಾಗೆ ನಿರ್ಲಕ್ಷ್ಯದಿಂದ ಹಾ ಸರಿ ಹೋಗಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕು, ನಾಳೆ ನೆಂಟರು ಬರ್ತಾ ಇದ್ದಾರೆ, ತುಂಬಾ ಕೆಲಸ ಇರುತ್ತೆ. ಆವಾಗ ಚೋಟು ಧೈರ್ಯದಿಂದ ಅಮ್ಮ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಆದ್ರೆ ಸಂಬಳ ಕೊಡ್ತೀರಾ? ಹೋದ ತಿಂಗಳು ಸಂಬಳ ಕೊಡ್ಲಿಲ್ಲ, 2 ತಿಂಗಳು ಸಂಬಳ ಇಲ್ಲ ಅನ್ನೋದ್ರಿಂದ ಮನೆಯಲ್ಲಿ ಬೇರೆ ಯಾವುದೇ ವಸ್ತುನೇ ಇಲ್ಲ. ಅದನ್ನು ಕೇಳಿದಾಗ ಚಿಚುಕಾಗಿಗೆ ತುಂಬಾ ಕೋಪ ಬಂತು. ಏನೋ ಹಣನ? ಇವಾಗ ತಾನೇ ಕೆಲಸ ಮುಗಿಸಿದ್ದು, ಅಷ್ಟು ಬೇಗ ಹಣ ಬೇಕಾ? ಯಾವಾಗ ನೋಡಿದ್ರು ಹಣ ಹಣ ಅಂತ. ಕೆಲಸ ಸರಿಯಾಗಿ ಮಾಡ್ತಿರೋ ಇಲ್ವೋ? ನಾಳೆ ಕೊಡ್ತೀನಿ ಹೋಗಿ. ಹಾಗೆ ಹೇಳ್ಬೇಡಿ ಅಮ್ಮ, ನಾಳೆ ಅಂತ 10 ದಿನ ಆಯ್ತು. ಅಡುಗೆ ಮಾಡೋಕ್ಕೆ ಮನೇಲಿ ಏನೂ ಇಲ್ಲ, ಮಕ್ಕಳು ಹಸುವಿಂದ ಇದ್ದಾರೆ, ಸ್ವಲ್ಪ ಹಣ ಕೊಟ್ರೆ ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರು ಮಕ್ಕಳು, ಹಸಿವು, ಹಣ. ಇರಿ, ಏನು ದಾರಿ ಇದೆ ನನಗೆ, ಹೋಗಿ ತಗೊಂಡು ಬರ್ತೀನಿ. ಹಾಗಂತ ಹೇಳಿ ಒಳಗಡೆ ಹೋಗಿ ಸ್ವಲ್ಪ ಹಣ ತಗೊಂಡು ಬಂದು ಅವ್ರ ಹತ್ರ ಬಿಸಾಕಿದ್ಲು. ತಗೊಳ್ಳಿ, ಹೋದ ತಿಂಗಳದು ಅರ್ಧ ಸಂಬಳ ಇದೆ, ಇದನ್ನು ತಗೊಂಡು ಹೋಗಿ, ಉಳ್ದಿದೇನಾ ಮುಂದಿನ ವಾರ ಕೊಡ್ತೀನಿ. ಚೋಟು ಕೆಳಗಡೆ ಬಿದ್ದಿದ್ದ ಆ ಹಣನ ತೆಗೆದು ಬೇಜಾರಿಂದ ಧನ್ಯವಾದ ಅಮ್ಮ, ನಾವು ಬರ್ತೀವಿ. ಟುನಿ ಚೋಟು ಇಬ್ರು ಕೂಡ ಕಣ್ಣೀರನ್ನ ಒರೆಸ್ಕೊಂಡು ಅವಮಾನ ತಡ್ಕೊಳಕ್ಕಾಗದೆ ಸೈಲೆಂಟ್ ಆಗಿ ಮನೆಗೆ ಹೋಗ್ತಾ ಇದ್ರು. ಹೋಗೋ ದಾರಿಯಲ್ಲಿ ಅವರಿಬ್ರು ಮಾತಾಡ್ಕೊಳ್ತಿದ್ರು. ಟುನಿ, ನೋಡಿದ್ಯಾ ಚಿಚಿಗೆ ಎಷ್ಟು ಅಹಂಕಾರ? ನಾವು ಕಷ್ಟಪಟ್ಟು ದುಡ್ದ ಹಣ ಕೇಳಿದ್ರೆ ಭಿಕ್ಷೆ ಹಾಕೋ ಥರ ಹಾಕ್ತಾ ಇದ್ದಾಳೆ. ನಮಗ್ ಮಾತ್ರ ಒಂದು ಸ್ವಂತ ಮನೆ ಇದ್ದಿದ್ರೆ ಅವಳ ಮನೆಯಿಂದ ಕೆಲಸನ ಬಿಟ್ಬಿಟ್ಟು ಏನಾದ್ರೂ ವ್ಯಾಪಾರ ಮಾಡ್ಕೊಂಡಿರ್ಬೋದು. ನೀನ್ ಹೇಳೋದು ನಿಜಾನೇ ಚೋಟು, ನನಗೂ ಹಾಗೇನೆ ಅನಿಸ್ತಾ ಇದೆ. ಏನಾದ್ರೂ ಮಾಡಿ ಒಂದು ಹೊಸ ಮನೆನ ಕಟ್ಕೊಂಡು ನಾವು ಬದುಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇರುವ ಮನೆ ಯಾವಾಗ ಬಿದ್ದೋಗುತ್ತೋ ಅಂತ ಭಯ ಆಗ್ತಾ ಇದೆ. ಹೌದೌದು, ನಾನಂತೂ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಇರೋ ಹಣದಲ್ಲಿ ಏನಾದ್ರೂ ಮಾಡಿ ಒಂದು ಒಳ್ಳೆ ಮನೆನ ತಗೊಳ್ಬೇಕು, ಆ ಮನೆಯಲ್ಲಿ ನೆಮ್ಮದಿಯಿಂದ ಬಾಳ್ಬೇಕು. ಏನು, ಒಳ್ಳೆ ಮನೆನ ತಗೊಳ್ಬೇಕಾ? ಅಯ್ಯೋ ಚೋಟು, ನಮ್ಮ ಹತ್ರ ಇರೋ ಹಣ ಕಡಿಮೆ, ಅದರಲ್ಲಿ ಮನೆ ತಗೊಳಕೋದ್ರೆ ತುಂಬಾ ಖರ್ಚಾಗುತ್ತೆ. ನಾವು ಚಿಕ್ಕದಾಗಿ ಒಂದು ಗುಡಿಸಲು ಕಟ್ಕೊಂಡ್ರೆ ತುಂಬಾ ಒಳ್ಳೇದು. ಪರವಾಗಿಲ್ಲ ಟೋನಿ, ಮನೆ ಚೆನ್ನಾಗಿದ್ರೆ ಸಾಕು, ಹಣ ಆಮೇಲೆ ಸಂಪಾದನೆ ಮಾಡ್ಕೊಳ್ಬೋದು. ನೀನೆಲ್ಲಿ ಮನೆ ಕಟ್ಕೋತೀಯಾ? ನಾನು ನಮ್ಮೂರಿನ ಗಡಿಯಲ್ಲಿ ಒಂದು ಹಾಳು ಬಿದ್ದ ಬಾವಿ ಇದೆ, ನೋಡಿದೀಯಾ? ಅದರಲ್ಲಿ ನೀರಿಲ್ಲ, ಆ ಬಾವಿಯೊಳಗಡೆ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ. ಚೋಟು ಅದನ್ನ ಕೇಳಿ ನಗುತ್ತಾ, ಏನೋ ಬಾವಿಯೊಳಗಡೆ ಮನೆನಾ? ನಿನಗೇನಾದ್ರೂ ಹುಚ್ಚಿಡ್ತಿದೀಯಾ? ಬಾವಿಯೊಳಗಡೆ ಮನೆ ಯಾರಾದ್ರೂ ಕಟ್ಕೊಳ್ತಾರಾ? ಭೂಮಿ ಮೇಲೆ ಮನೆ ಕಟ್ಕೊಳ್ಬೇಕು, ಅಲ್ಲಿ ಗಾಳಿ ಇರಲ್ಲ, ಬೆಳಕಿರಲ್ಲ, ಏನೂ ಇರಲ್ಲ. ಯಾರಾದ್ರೂ ನೋಡಿದ್ರೆ ನಗಾಡ್ತಾರೆ. ನಗಾಡಿದ್ರೆ ನಗಾಡ್ಲಿ, ಅವ್ರು ನಗಾಡೋದ್ರಿಂದ ನನಗೇನು ನಷ್ಟ ಇಲ್ವಲ್ಲ. ನನ್ನ ಹತ್ರ ಇರೋ ಹಣದಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿ ಆ ಬಾವಿಯೊಳಗಡೆ ನಾನು ಮನೆ ಕಟ್ಕೊಳ್ತೀನಿ. ಅಲ್ಲಿ ನನಗೆ ಯಾವುದೇ ಸಮಸ್ಯೆ ಏನೂ ಇರಲ್ಲ. ನನ್ನ ಹತ್ರ ಇರೋ ಹಣದಲ್ಲಿ ನನ್ನ ಮಗಳು ಬುಜ್ಜಿನ ಚೆನ್ನಾಗಿ ನೋಡ್ಕೊಂಡು ಅವಳನ್ನ ನಾನು ಓದಿಸ್ಕೊಳ್ತೀನಿ. ನಿನ್ನ ಹುಚ್ಚಿ ಅಂತಾನೆ ಹೇಳ್ಬೇಕು. ನನ್ನಿಂದಂತೂ ಆ ರೀತಿ ಮಾಡಕ್ಕಾಗಲ್ಲ. ನಾನು ನಾಳೆನೆ ಚಿಚುನ ಹೋಗಿ ನೋಡಿ ನನ್ನ ಹತ್ರ ಇರೋ ಹಣ ಕೊಟ್ಟು ನನಗೇನಾದ್ರೂ ಒಳ್ಳೆ ಮನೆ ಇದ್ರೆ ಹೇಳಿ ಅಂತ ಹೇಳ್ತೀನಿ. ಏನ್ ಹೇಳ್ತಾ ಇದೀಯ ಚೋಟು? ಮನೆ ತಗೊಳ್ಳೋದು ಒಳ್ಳೆ ವಿಷಯನೇ, ಅದನ್ನ ಚಿಚು ಕೈಯಲ್ಲಿ ಮಾತ್ರ ಒಪ್ಪಿಸ್ಬೇಡ. ನನ್ನ ಮಾತು ಕೇಳು, ನನ್ನ ಜೊತೆನೆ ಆ ಬಾವಿಯಲ್ಲಿ ಮನೆ ಕಟ್ಕೋಬಾ. ಅಯ್ಯಯ್ಯೋ, ಬಾವಿಯೊಳಗಡೆ ನನ್ನಿಂದ ಎಲ್ಲ ಬಾಳಕ್ಕಾಗಲ್ಲ. ನಾನು ಮನೆ ತಗೊಳ್ತೀನಿ, ನೀನ್ ಮನೆ ಕಟ್ಕೋ. ಹಾಗೆ ಅವರಿಬ್ರು ಅವರವರ ದಾರಿಯಲ್ಲಿ ಹೋದ್ರು. ಟುನಿ ಎಷ್ಟೇ ಹೇಳಿದ್ರು ಚೋಟುಗಿಳಿ ಅಂತೂ ಕೇಳಲೇ ಇಲ್ಲ. ಮರುದಿನ ಬೆಳಗ್ಗೆ ಚೋಟುಗಿಳಿ ಚಿಚುಕಾಗೆನ ನೋಡೋದಕ್ಕೋಸ್ಕರ ಹೋದ್ಲು. ಅಮ್ಮ ನಮಸ್ತೆ, ಒಂದು ಸಹಾಯ ಬೇಕಾಗಿತ್ತು. ಏನೋ, ಪುನಃ ಏನಾದ್ರೂ ಹಣ ಬೇಕಾ? ಅಯ್ಯೋ ಇಲ್ಲಮ್ಮ, ನನ್ನ ಹತ್ರ ಸ್ವಲ್ಪ ಹಣ ಇದೆ, ನನ್ಗೊಂದು ಮನೆ ಬೇಕು. ನಿಮ್ಗೆ ಗೊತ್ತಿರುವ ಮನೆ ಏನಾದ್ರೂ ಇದ್ರೆ ಹೇಳ್ತೀರಾ? ಚಿಚು ತುಂಬಾನೇ ಸಂತೋಷಪಟ್ಲು. ಊರಿನ ಗಡಿಯಲ್ಲಿ ಒಂದು ಹಾಳು ಬಿದ್ದ ಮನೆ ಅವಳಿಗೆ ಸ್ವಂತ ಇತ್ತು. ಆದ್ರೆ ಆ ಮನೆ ಯಾವಾಗ ಬೇಕಾದ್ರೂ ಬೀಳ್ಬೋದು, ಅದನ್ನ ಯಾರ್ ತಲೆಗೆ ಕಟ್ಟೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಚಿಚು ಸಂತೋಷದಿಂದ, ಮನೆ ಬೇಕಾಗಿತ್ತಾ? ಸರಿಯಾದ ಸಮಯಕ್ಕೇನೆ ಬಂದಿದ್ಯಾ. ನನಗೆ ಗೊತ್ತಿರೋ ಒಂದು ಮನೆ ಇದೆ, ಅದ್ ನನ್ ಮನೆ ಅಲ್ಲ, ನನ್ನ ನೆಂಟ್ರು ಮನೆ. ಅವ್ರು ಅಮೆರಿಕ ಹೋಗ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆನೆ ಮನೆನ ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. ಹಂಚು ಮನೆ ತಗೊಳ್ತೀಯ ನೀನು? ಹೌದಾ ಅಮ್ಮ, ರೇಟ್ ಏನೋ? ನಿಜ ಹೇಳ್ಬೇಕಂದ್ರೆ ಆ ಮನೆ 50,000. ಆದ್ರೆ ನೀ ನನ್ನ ಮನೇಲಿ ಕೆಲಸ ಮಾಡಿದವಳು, ನಿನಗೋಸ್ಕರ ಅವ್ರ ಹತ್ರ ಮಾತಾಡಿ ಒಂದು 10,000ಕ್ಕೆ ಆ ಮನೆನ ನಿನಗೆ ಕೊಡಿಸ್ತೀನಿ. 10,000 ಇಟ್ಕೊಂಡಿದ್ಯಾ?
ಚೋಟು ಅದನ್ನ ಕೇಳಿ ತುಂಬಾನೇ ಸಂತೋಷಪಟ್ಲು. ಅಯ್ಯೋ ಅಮ್ಮ, ನನ್ನ ಹತ್ರ 10,000ನೇ ಇದೆ, ನಾನು ಇವಾಗ್ಲೇ ಕೊಡ್ತೀನಿ. ಚೋಟು ಗಿಳಿ ಜೀವನ ಪೂರ್ತಿ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ 10,000 ರೂಪಾಯಿನ ಚಿಚುವಿಗೆ ಕೊಟ್ಲು. ಚಿಚು ತುಕ್ಕು ಹಿಡಿದಿರುವ ಒಂದು ಕೀನ ಕೊಟ್ಲು. ಸರಿ ಚೋಟು, ಮಹಾರಾಣಿಯಾಗಿ ಬದುಕು, ಆದ್ರೆ ಅಲ್ಲಿ ಕೆಲವು ರಿಪೇರ್ಗಳು ಇದೆ, ಅದನ್ನೆಲ್ಲ ನೀನೇ ಸರಿ ಮಾಡ್ಕೋಬೇಕು ಹಾಗಂತ ಹೇಳಿದ್ಲು ಚಿಚುಕಾಗೆ. ಚೋಟಿಗಿಳಿ ಅವಳ ಮಗ ಬನ್ನುನ ಕರ್ಕೊಂಡು ಆ ಮನೆಗೆ ಹೋಗಿ ನೋಡಿದ್ಲು. ಅದು ನೋಡಕ್ಕೆ ಮನೆ ತರಾನೇ ಇತ್ತು, ಆದ್ರೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿತ್ತು. ಅಮ್ಮ, ಏನಮ್ಮ ಇದು, ಹಳೆ ಬೂತ್ ಬಂಗ್ಲಾ ತರ ಇದೆ, ನನಗಿಲ್ಲಿರಕ್ಕೆ ಭಯ ಆಗುತ್ತೆ. ಸುಮ್ನಿರೋ, ಮನೆ ಸಿಗೋದೇ ತುಂಬಾ ಕಷ್ಟದಲ್ಲಿ. 10,000ಕ್ಕೆ ಹಂಚು ಮನೆ ಕೊಟ್ಟಿದ್ದಾರೆ, ಅದ್ರಲ್ಲಿ ಬಾಳಕ್ಕೆ ನಿನಗೇನೋ ಕಷ್ಟ, ಬಾ ಇಲ್ಲೇ ನಾವಿರ್ಬೇಕು. ಇನ್ನೊಂದ್ ಕಡೆ ತುನಿಗು ಬಚ್ಚಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಊರಿನ ಗಡಿಯಲ್ಲಿರುವ ಒಣಗೋಗಿರುವ ಬಾವಿಗೆ ಹೋದ್ಲು. ಅಮ್ಮ, ನಿಜವಾಗ್ಲೂ ನಾವು ಈ ಬಾವಿಯಲ್ಲೇ ಇರ್ತೀವಾ? ಭಯ ಆಗಲ್ವಾ ಅಮ್ಮ? ಯಾಕ್ ಭಯ, ಒಳಗಡೆ ಹೋಗೋಣ ಬಾ. ಇಬ್ರು ಬಾವಿ ಒಳಗಡೆ ಹೋಗಿ ನೋಡಿದ್ರು. ಬಾವಿಯಲ್ಲಿ ನೀರಿಲ್ಲ, ಆದ್ರೆ ತುಂಬಾನೇ ಮರಳು ಇತ್ತು. ನೋಡಿದ್ಯಾ ಬುಜ್ಜಿ, ಇಲ್ಲಿ ಜಾಗ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಮಳೆ ಬಂದ್ರು ಮಳೆ ನೀರೆಲ್ಲಾನು ಈ ಮರಳು ಎಳ್ಕೊಳ್ಳುತ್ತೆ. ನಮ್ಗೆ ಇಲ್ಲಿ ಇರೋದು ಏನು ಕಷ್ಟ ಆಗಲ್ಲ, ತುಂಬಾ ತಣ್ಣಗಿರುತ್ತೆ. ಹಾಗೇನೆ ಚಳಿಗಾಲದಲ್ಲಿ ಇಲ್ಲಿ ತುಂಬಾನು ಬೆಚ್ಚಗಿರುತ್ತೆ. ಸರಿ ಅಮ್ಮ, ನನ್ಗ್ ಜಾಗ ಇಷ್ಟ ಆಗಿದೆ, ಇಲ್ಲೇ ಮನೆ ಕಟ್ಕೊಳ್ಳೋಣ. ಹಾಗೆ ಟುನಿ ಬಾವಿಯಲ್ಲಿ ಚೋಟು ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಿದ್ರು. ಹೀಗೆ ದಿನಗಳು ಹೋಯ್ತು. ಹೀಗಿರುವಾಗ ಚಳಿಗಾಲದಲ್ಲಿ ಆ ಊರಿನಲ್ಲಿ ಚಳಿ ತುಂಬಾ ಹೆಚ್ಚಾಗಿತ್ತು. ಚಿಚುಕಾಗೆ ಚೋಟಿಗಿಳಿಯ ತಲೆಯಲ್ಲಿ ಕಟ್ಟಿದ ಆ ಹಳೆಯ ಮನೆಯ ಚಾವಣಿ ಅಲ್ಲಾಡಕ್ಕೆ ಶುರು ಮಾಡ್ತು. ಹಂಚುಗಳು ಸರಿಯಾಗಿ ಇಟ್ಟಿಲ್ಲ ಅನ್ನೋದ್ರಿಂದ ಗಾಳಿಗೆ ಒಂದೊಂದಾಗಿ ಬೀಳ್ತಾ ಇತ್ತು. ಢಮಾಲ್ ಢಮಾಲ್ ಅಂತ ಹಂಚು ಕೆಳಗಡೆ ಬಿದ್ದು ಬರುವ ಶಬ್ದದಲ್ಲಿ ಪಾಪ ಬನ್ನು ಹೆದರ್ಕೊಂಡು ಎದ್ದ. ಅಮ್ಮ, ಏನಮ್ಮ ಶಬ್ದ ಅದು? ಮನೆ ಬಿದ್ದೋಯ್ತಾ ಅಮ್ಮ? ಚೋಟಿಗಿಳಿ ಕೂಡ ಹೆದರ್ಕೊಂಡೆ. ಅಯ್ಯೋ, ಮನೆ ಚಾವಣಿ ಹಾರ್ಕೊಂಡು ಹೋಗ್ತಿದೆ ಕಣೋ, ಆ ಚಿಚುಕಾಗೆ ನಮ್ಗೆ ಮೋಸ ಮಾಡಿ ಹಾಳು ಬಿದ್ದ ಮನೆನ ಕೊಟ್ಬಿಟ್ಲು, ಭಯ ಆಗ್ತಾ ಇದೆ. ನೋಡ್ತಾ ಇದ್ದಾಗ್ಲೇ ಆ ಮನೆ ಕುಸಿದು ಬಿದ್ದೋಯ್ತು. ಮನೆಯೊಳಗಡೆ ತಂಪಾದ ಗಾಳಿ ಮಂಚು ಎಲ್ಲಾನು ಬೀಳ್ತಾ ಇತ್ತು. ಪಾಪ ಚೋಟು ಹಾಗೂ ಬನ್ನು ಒಂದ್ ಮೂಲೆಯಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೆ ಇವಾಗ ಹೊತ್ಕೊಳ್ಳಕ್ಕೆ ಒಂದು ಬೆಡ್ಶೀಟ್ ಕೂಡ ಇಲ್ಲ. ಹಣ ಎಲ್ಲಾನು ಕೂಡ ಚಿಚು ಹತ್ರ ಕೊಟ್ಟಾಯ್ತು. ಅಮ್ಮ, ನಾವು ಟುನಿ ಆಂಟಿ ಮನೆಗೆ ಹೋಗೋಣ್ವಾ? ಅಲ್ಲಿ ಅವ್ರ ಮನೆ ತುಂಬಾ ಚೆನ್ನಾಗಿದೆ ಅಮ್ಮ, ನಾವು ಹೋಗಿ ಅಲ್ಲೇ ಇತ್ಕೊಳ್ಳೋಣಮ್ಮ. ಅದನ್ನು ಕೇಳಿದ ಚೋಟಿಗಿಳಿ, ಏನು ಟುನಿ ಮನೆಗೆ ಹೋಗೋದಾ? ಅದೆಲ್ಲ ಬೇಡ ಕಣೋ, ಅವಳ ಬಾವಿ ಒಳಗಡೆ ಮನೆ ಕಟ್ಕೊಳ್ತೀನಿ ಅಂತ ಹೇಳಿದಾಗ ನಾನು ಅವಳು ನೋಡಿ ನಗಾಡ್ತಾ ಇದ್ದೆ. ನನ್ನಿಂದೆಲ್ಲ ಆ ರೀತಿ ಇರಕ್ಕಾಗಲ್ಲ ಅಂತ ಹೇಳ್ದೆ. ಇವಾಗ ಹೋಗಿ ಸಹಾಯ ಕೇಳಿದ್ರೆ ಆಮೇಲೆ ಅವಳು ನನ್ನ ನೋಡಿ ಜೋರಾಗಿ ನಗಾಡ್ತಾಳೆ. ಹಾಗಾದ್ರೆ ಏನಮ್ಮ ಮಾಡೋದು? ಚಿಚು ಮನೆಗೆ ಹೋಗೋಣ, ಈ ಮನೆನ ಮಾರಿದ್ದು ಅವಳು ತಾನೆ, ಅವಳ ಹತ್ರ ಹೋಗಿ ನ್ಯಾಯ ಕೇಳೋಣ, ಅವಳೇ ನಮಗೆ ಸಹಾಯ ಮಾಡ್ತಾಳೆ, ಬಾ ಹೋಗೋಣ. ಚೋಟು ಬನ್ನು ಇಬ್ರು ಕೂಡ ಆ ಚಳಿಯಲ್ಲೇ ನಡ್ಕೊಂಡು ಚಿಚುಕಾಗೆ ಮನೆಗೆ ಹೋಗ್ತಾ ಇದ್ರು. ಈಗಾಗ್ಲೇ ತುಂಬಾ ಚಳಿಯಾಗಿರೋದ್ರಿಂದ ಪಾಪ ಚೋಟಿಗೆ ಜ್ವರನೂ ಹೊಡಿತಾ ಇತ್ತು. ಅಮ್ಮವ್ರೇ, ನಾನು ಚೋಟು. ಬನ್ನು ಸ್ವಲ್ಪ ಜೋರಾಗಿ, ಆಂಟಿ ಪ್ಲೀಸ್ ಡೋರ್ ಓಪನ್ ಮಾಡ್ತೀರಾ? ಹೊರಗಡೆ ಚಳಿ ಹೆಚ್ಚಾಗ್ತಿದೆ, ನಮ್ಮಿಂದ ನಿಲ್ಲಕ್ ಆಗ್ತಾನೇ ಇಲ್ಲ. ಚಿಚುಕಾಗೆ ಹೊರಗಡೆ ಬಂದು, ಯಾರದೋ ಈ ಸಮಯದಲ್ಲಿ? ನಾವೇ ಆಂಟಿ, ಚೋಟು ಬನ್ನು. ನೀವು ನಮಗೋಸ್ಕರ ಕೊಟ್ಟ ಮನೆ ಈ ಗಾಳಿಗೆ ಬಿದ್ದೋಯ್ತು. ಇವತ್ತೊಂದಿನ ನಾವು ನಿಮ್ ಮನೆ ವರಾಂಡದಲ್ಲಿ ಮಲ್ಕೊಳ್ತೀವಿ, ಪ್ಲೀಸ್ ಜಾಗ ಕೊಡಿ. ಚಿಚುಕಾಗೆ ಕೋಪದಿಂದ, ಏನೋ ಮನೆ ಬಿದ್ದೋಯ್ತಾ, ಅದಕ್ಕೆ ನಾನೇನ್ ಮಾಡ್ಬೇಕು? ಹಣ ಕೊಟ್ಟು ತಗೊಳ್ಳುವಾಗ ನೀವು ಯೋಚನೆ ಮಾಡಿ ತಗೊಳ್ಬೇಕಾಗಿತ್ತೋ. ಅಮ್ಮ, ನನಗ್ ಜ್ವರ ಹೊಡಿತಿದೆ, ಇವತ್ತೊಂದಿನ ಜಾಗ ಕೊಡಿ. ಚಿಚು ತುಂಬಾನು ಕೋಪದಿಂದ, ಓಹೋ ಇದ್ ಬೇರೆನಾ? ನಿಮ್ ಜ್ವರ ಇದ್ರೆ ನೀವು ನಮ್ಗೂ ಅಂಟಿಸ್ಬಿಟ್ಟು ಹೋಗ್ಬಿಡ್ತೀರಾ. ನನ್ ಮಗ ಚಿನ್ನುಗೆ ಎಕ್ಸಾಮ್ ಇದೆ, ಈ ಸಮಯದಲ್ಲಿ ಅವನಿಗೆ ಜ್ವರ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿನಗೆ ನನ್ ಮನೆಯಲ್ಲಿ ಕೆಲಸ ಕೊಟ್ಟಿದ್ದೆ ದೊಡ್ಡ ವಿಷಯ, ಇದ್ರಲ್ಲಿ ಮನೇಲಿ ಜಾಗ ಕೊಡ್ಬೇಕಾ? ಅದನ್ನು ಕೇಳಿ ಚೋಟುಗೆ ಶಾಕ್ ಹೊಡೆದ ಹಾಗೆ ಇತ್ತು. ಅವಳು ಅಲ್ಲೇ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಲು. ಪಾಪ ಬನ್ನು ಜೋರಾಗಿ ಅಳ್ತಾ ಇದ್ದ. ಅಯ್ಯೋ ಅಮ್ಮ, ಏನಾಯ್ತಮ್ಮ? ಆಂಟಿ, ಅಮ್ಮ ಬಿದ್ಬಿಟ್ರು, ಬಂದ್ ನೋಡಿ ಆಂಟಿ. ಒಳಗಡೆಯಿಂದ ಯಾವುದೇ ಉತ್ತರನೂ ಇಲ್ಲ. ಬನ್ನುಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲ. ಆವಾಗ್ಲೇ ಟುನಿಯ ನೆನಪು ಅವನಿಗೆ ಬಂತು. ಆ ಚಳಿಯಲ್ಲಿ ಅವನು ಟುನಿಗುಬಚ್ಚಿಯ ಮನೆಗೆ ಬಂದ. ಅದೇ ಊರಿನ ಗಡಿಯಲ್ಲಿರುವ ಬಾವಿಯ ಮನೆಗೆ. ಬಾವಿಯೊಳಗಡೆಯಿಂದ ಚಿಕ್ಕ ಬೆಳಕು ಕಾಣಿಸ್ತಿತ್ತು. ಬನ್ನು ಜೋರಾಗಿ, ಆಂಟಿ, ನಮ್ ಮನೆ ಬಿದ್ದೋಯ್ತು. ನಾವು ಚಿಚು ಆಂಟಿ ಮನೆಗೆ ಜಾಗ ಕೇಳಕ್ ಹೋದಾಗ ಅಮ್ಮನ ಬೈದು ಅವ್ರ ಬಾಗಿಲು ಹಾಕ್ಬಿಟ್ರು. ಅಮ್ಮ ಮೂಚೆ ಹೋಗಿ ಬಿದ್ದಿದ್ದಾರೆ. ಏನು ಹೇಳ್ತಾ ಇದೀಯ ಬನ್ನು? ಇರು, ನಾನ್ ಬರ್ತೀನಿ. ಟುನಿಗುಬಚ್ಚಿ ತಕ್ಷಣ ಬನ್ನು ಜೊತೆ ಸೇರಿ ಚಿಚುಕಾಗೆಯ ಮನೆಗೆ ಹೋದ್ಲು. ಅಲ್ಲಿ ಚೋಟು ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿ ಟುನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಅವಳು ತಕ್ಷಣ ಅಲ್ಲಿಂದ ಚೋಟುನ ಎತ್ಕೊಂಡು ಅವಳ ಮನೆಗೆ ಕರ್ಕೊಂಡ್ ಬಂದು ಚೋಟುನ ಅವಳ ಮನೆಯಲ್ಲಿ ಮಲಗಿಸಿದ್ಲು. ಮನೆ ಸ್ವಲ್ಪ ಬೆಚ್ಚಗಿತ್ತು.
ಹಾಗೇನೆ ಹೊರಗಡೆ ಇರುವ ಯಾವುದೇ ಗಾಳಿ ಶಬ್ದನೂ ಇಲ್ಲ. ಬುಜ್ಜಿ, ಆ ಬೆಡ್ಶೀಟ್ ಕೊಡು. ಬನ್ನು, ಈ ಬಿಸಿ ಗಂಜಿನ ನೀನ್ ಕುಡಿ. ಟುನಿ ಒಂದು ಬೆಡ್ಶೀಟ್ನ ತೆಗೆದು ಚೋಟುಗೆ ಹಾಕದ್ಲು. ಬನ್ನು ಹಾಗೂ ಬುಜ್ಜಿಗೆ ಅವಳು ತಿನ್ನಕ್ಕೆ ಆಹಾರ ಕೊಟ್ಲು. ಬನ್ನು ತಿಂದು, ಆಂಟಿ, ಈ ಮನೆ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ ಮನೆ ಸ್ವರ್ಗ ತರ ಇದೆ, ಆದ್ರೆ ನಮ್ಮನೆ ನೋಡಕ್ಕೆ ನರಕ ತರಾನೇ ಇತ್ತು. 1 ಗಂಟೆ ಸಮಯದ ನಂತರ ಚೋಟಿಗಿಳಿ ಕಣ್ಬಿಟ್ಟು ನೋಡಿದ್ಲು. ಅವಳು ಸುತ್ತಮುತ್ತ ನೋಡಿದಾಗ ಯಾವುದೋ ಗುಹೆಯಲ್ಲಿ ಇದ್ದ ಹಾಗೆ ಇತ್ತು. ಆವಾಗ ಅವಳು ಪಕ್ಕದಲ್ಲಿ ಟುನಿ ನಿಂತ್ಕೊಂಡಿರೋದನ್ನ ನೋಡಿದ್ಲು. ಟುನಿ, ನಾನು ಎಲ್ಲಿದ್ದೀನಿ? ನಾನು ಸತ್ತೋದ್ನಾ? ಅಯ್ಯೋ ಇಲ್ಲ ಚೋಟು, ನೀನು ನನ್ ಮನೇಲಿದ್ಯಾ, ನಿನಗೇನೂ ಆಗಿಲ್ಲ. ಪಾಪ ಚೋಟಿಗಿಳಿ ಅಳುತ್ತಾ, ಟುನಿ, ನನ್ನನ್ನ ಕ್ಷಮಿಸ್ಬಿಡು. ಅವತ್ತು ನೀನು ಅಷ್ಟು ಹೇಳ್ದೆ ಆ ಚಿಚ್ಚನ ನಂಬೇಡ ಅಂತ, ಆದ್ರೆ ನಾನು ನಿನ್ ಮಾತು ಕೇಳಲೇ ಇಲ್ಲ. ಅವಳ ಹತ್ರ ಹಣ ಕೊಟ್ಟು ಮೋಸ ಹೋದೆ. ನಿನ್ ಮನೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅವತ್ತು ಬಾವಿಯಲ್ಲಿ ಮನೆ ಕಟ್ಕೊಳ್ತೀಯ ಅಂತ ಕೇಳಿದ್ದಕ್ಕೆ ತುಂಬಾ ಸಾರಿ ಟುನಿ. ಹಳೆದೆಲ್ಲ ಇವಾಗ ಯಾಕೆ? ಮನುಷ್ಯರು ಹಾಗೇನೆ, ಹಣ ಇದ್ರೆ ಒಂಥರ, ಹಣ ಇಲ್ಲ ಅಂದ್ರೆ ಒಂಥರ ನಡ್ಕೊಳ್ತಾರೆ. ಆದ್ರೆ ಸ್ನೇಹ ಹಾಗಲ್ಲ ಅಲ್ಲ. ನಾನು ನಿನ್ನ ಸ್ನೇಹಿತೆ. ಈ ಮನೆ ನಂದು ಮಾತ್ರ ಅಲ್ಲ, ನಿನಗೂ ಸ್ವಂತಾನೆ. ನಾವೆಲ್ಲರೂ ಇಲ್ಲೇ ಇರೋಣ. ಥ್ಯಾಂಕ್ ಯು ಆಂಟಿ, ನಿಜವಾಗ್ಲೂ ನೀವೇ ನಮ್ಮ ರಿಲೇಟಿವ್ಸು. ಹೈ ಬನ್ನು, ಹಾಗಾದ್ರೆ ನಾವೆಲ್ಲರೂ ಇಲ್ಲೇ ಸಂತೋಷವಾಗಿ ಇರ್ಬೋದು ಅಲ್ವಾ? ಜಾಗಕ್ಕೋಸ್ಕರ ಜಗಳ. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗಿಯ ಮನೆ ಪಕ್ಕದಲ್ಲಿ ಇತ್ತು. ಆ 2 ಮನೆಗಳ ಮಧ್ಯದಲ್ಲಿ ಒಂದು ಖಾಲಿ ಮೈದಾನವಿತ್ತು. ಆ ಜಾಗ ಯಾರಿಗ್ ಸ್ವಂತ ಅಂತ ಗೊತ್ತಿಲ್ಲ, ಆದ್ರೆ ಮಣ್ಣು ತುಂಬಾ ಚೆನ್ನಾಗಿತ್ತು. ಒಂದಿನ ಬೆಳಗ್ಗೆ 9 ಗಂಟೆಗೆ ಟುನಿ, ಚಿಚು, ಚೋಟು 3 ಜನನು ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ರು. ತುನಿ, ಈ ಜಾಗ ನೋಡ್ದ ಎಷ್ಟೊಂದು ಚೆನ್ನಾಗಿದೆ. ಆದ್ರೆ ಬನ್ನು ಈ ಜಾಗನ ಸುಮ್ನೆ ಬಿಡ್ತಾನ? ಕ್ರಿಕೆಟ್ ಆಡಿ ಹಾಳು ಮಾಡ್ತಾನೆ. ಅದಕ್ಕೆ ನಾವು ವ್ಯವಸಾಯಕ್ಕೆ ಉಪಯೋಗ ಮಾಡೋಣ. ಒಳ್ಳೆ ಐಡಿಯಾ ಚಿಚ್ಚು, ಆದ್ರೆ ಯಾರು ಕೂಡ ಜಗಳ ಮಾಡ್ಕೋಬಾರ್ದು. ಯಾಕೆ ನಾವು ಜಗಳ ಮಾಡ್ಕೊಳ್ಳೋದು? ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ರೊಟೇಷನ್ ಪದ್ಧತಿಯನ್ನ ಅಳವಡಿಕೆ ಮಾಡೋಣ. 6 ತಿಂಗಳು ನೀನು ವ್ಯವಸಾಯ ಮಾಡು, ಆಮೇಲೆ 6 ತಿಂಗಳು ನಾನು ಯೂಸ್ ಮಾಡ್ಕೋತೀನಿ. ಲಾಭ ಎಲ್ಲ ನಂದೇ. ಸರಿ ಚಿಚ್ಚು, ನನಗೇನು ಅಭ್ಯಂತರ ಇಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆವಾಗ ಬನ್ನುಗಿಳಿ, ಆಂಟಿ ನಿಲ್ಲಿ, ಬೆಳೆ ಅಂದ್ರೆ ಯಾವ ಬೆಳೆನ ಬೇಕಾದ್ರೂ ಹಾಕೋಬೋದಾ? ಚೆನ್ನಾಗಿ ರುಚಿಯಾಗಿರುವ ಧಾನ್ಯನೇ ಹಾಕ್ಬೇಕು. ಉದಾಹರಣೆಗೆ ಜೋಳ, ಕಡ್ಲೆಕಾಯಿ, ಹಾಗೇನೆ ಆಲೂಗಡ್ಡೆ ಅಂತದ್ದು. ಅವಳು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ನೀನು ಫ್ರೀಯಾಗಿ ತಿನ್ನೋಣ ಅಂತನಾ? ಸುಮ್ನಿರು. ಸರಿ, ಮೊದಲ ಚಾನ್ಸು ನನಗೇನೆ. ನಾನು ಟೊಮೆಟೊನ ವ್ಯವಸಾಯ ಮಾಡ್ತೀನಿ. ಚೆನ್ನಾಗಿ ದಪ್ಪ ಕೆಂಪಾಗಿರುವ ಟೊಮೆಟೊ. ಸರಿ ಚಿಚ್ಚು, ಆಲ್ ದ ಬೆಸ್ಟ್. ಮೊದಲು 6 ತಿಂಗಳು ಚಿಚುಕಾಗಿ ಅದರಲ್ಲಿ ಟೊಮೆಟೊ ಬೆಳೆಸಿದ್ಲು. ಆದ್ರೆ ಅವಳು ಸೋಮಾರಿತನದಿಂದ ಟೊಮೆಟೊ ಗಿಡಗಳಿಗೆ ಸರಿಯಾಗಿ ನೀರು ಹಾಕ್ಲಿಲ್ಲ. ಆದ್ರಿಂದ ಟೊಮೆಟೊಗಳು ಗೋಳಿ ತರ ಬೆಳೆದಿತ್ತು. ಅದನ್ನು ನೋಡಿ ಚಿಚುಕಾಗೆ, ಅಯ್ಯಯ್ಯೋ, ನನ್ನ ಹಿಡುವಳಿ ಎಲ್ಲ ಹೋಯ್ತು. ಟೊಮೆಟೊ ಏನು ಚೆನ್ನಾಗೇ ಇಲ್ಲ. ಈ ಟೊಮೆಟೊನ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ನಂಗೆ ಲಾಭ ಬರುತ್ತಾ? ಆವಾಗ ಟುನಿಗುಬ್ಬಚ್ಚಿ, ನೀನು ಸರಿಯಾಗಿ ನೀರ್ ಹಾಕಿಲ್ಲ, ಅದಕ್ಕೆ ಹೀಗಾಗಿದೆ. ಪರವಾಗಿಲ್ಲ ಬಿಡು, ಇವಾಗ ನನ್ನ ಸರದಿ. ನಾನು ಬೆಂಡೆಕಾಯಿನ ಬೆಳಿತೀನಿ. ಆಮೇಲೆ 6 ತಿಂಗಳು ಆ ಜಾಗದಲ್ಲಿ ಟುನಿ ಬೆಂಡೆಕಾಯಿ ಹಾಕಿದ್ಲು. ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಅವಳಿಗೆ ಬೆಂಡೆಕಾಯಿಗಳು ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅದನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ತುಂಬಾನು ಲಾಭ ಸಂಪಾದನೆ ಮಾಡಿದ್ಲು. ಇದನ್ನು ನೋಡ್ತಾ ಇದ್ದ ಚಿಚುಕಾಗೆ, ಇದೇನಿದು? ನನ್ನ ಟೊಮೆಟೊ ಚೆನ್ನಾಗಿ ಬರ್ಲೇ ಇಲ್ಲ, ಇವಳ ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಬೆಳೆದಿದೆ. ಈ ಭೂಮಿಗೆ ನನ್ನ ಮೇಲೆ ಏನೋ ಕೋಪ. ಇಲ್ಲದಿದ್ರೆ ತುನಿ ಏನೋ ಮಾಯ ಮಂತ್ರ ಮಾಡಿದಾಳೆ. ಆವಾಗ ಬನ್ನಗಿಳಿ ಚಿಚು ಹತ್ರ, ಆಂಟಿ, ಮಾಯೆ ಇಲ್ಲ, ಮಂತ್ರ ಇಲ್ಲ. ತುನಿ ಆಂಟಿ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಆದ್ರೆ ನೀವು ಆರಾಮವಾಗಿ ಮಲ್ಕೊಂಡು ಮೊಬೈಲ್ ನೋಡ್ತಿದ್ರಿ. ಈ ಸಲ ನಾನ್ ಕೂಡ ತುನಿ ಯಾವ ಬೆಳೆನ ಬಿತ್ತನೆ ಮಾಡಿದಾಳೋ ಅದನ್ನೇ ಬಿತ್ತನೆ ಮಾಡ್ತೀನಿ. ಯಾಕೆಂದ್ರೆ ನನಗೂ ಕೂಡ ಲಾಭ ಬರ್ಬೇಕಲ್ವಾ? ಚಿಚು ಪುನಃ ಬೆಂಡೆಕಾಯಿ ಹಾಕದ್ಲು. ಆದ್ರೆ ಈ ಸಲನೂ ಅವಳ ಸೋಮಾರಿತನದಿಂದ ಬೆಂಡೆಕಾಯಿಗಳು ಸರಿಯಾಗಿ ಬೆಳೆದಿಲ್ಲ. ಆದ್ರೆ ಟುನಿ ಹಾಕಿದಾಗ ಚೆನ್ನಾಗಿ ಬೆಳೆದು ಅವಳಿಗೆ ತುಂಬಾನು ಲಾಭ ಸಿಗ್ತಾ ಇತ್ತು. ಆದ್ರೆ ಇದು ಚಿಚಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಇವಾಗ ಪುನಃ ಟುನಿಯ ಟರ್ನ್ ಬಂದಿತ್ತು. ಇದು ಚಳಿಗಾಲ. ಈ ಸಲ ನಾನು ಆಲೂಗಡ್ಡೆನ ಬೆಳೆಯೋಣ ಅನ್ಕೊಂಡಿದ್ದೀನಿ. ಆಲೂಗಡ್ಡೆ ಭೂಮಿಯೊಳಗಿರೋದ್ರಿಂದ ಯಾವ ತೊಂದ್ರೆನೂ ಇಲ್ಲ. ಅದನ್ನು ಕೇಳಿದ ಬನ್ನುಗಿಳಿ, ಆಲೂಗಡ್ಡೆನ ಹಾಗಾದ್ರೆ ಫ್ರೆಂಚ್ ಫ್ರೈ, ಆಲೂ ಬೋಂಡಾ, ಆಲೂ ಬಜ್ಜಿ. ಆಂಟಿ, ನೀವು ದೇವ್ರ ಆಂಟಿ. ನೀವು ಆಲೂಗಡ್ಡೆ ಬೆಳೆದ ತಕ್ಷಣ ನನಗೆ ಫ್ರೀಯಾಗಿ ಕೊಡ್ಬೇಕು. ನೀನ್ ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇರು. ತುನಿ, ಸರಿ ತುನಿ, ಆಲೂಗಡ್ಡೆ ಒಳ್ಳೆ ವ್ಯವಸಾಯ. ಇದನ್ನೆಲ್ಲ ನೋಡ್ತಾ ಇದ್ದ ಚಿಚುಕಾಗೆ, ಓಹೋ, ಆಲೂಗಡ್ಡೆನ ಹಾಕ್ಲಿ. ನನ್ನ ಟರ್ಮ್ ಬರುವಾಗ ನನಗೆ ಎಷ್ಟೊಂದು ನಷ್ಟ ಬಂತು. ಈ ಸಲ ಇವಳಿಗೆ ಮಾತ್ರ ಲಾಭ ಬಂದ್ರೆ ನಾನ್ ಮಾತ್ರ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಟುನಿ ಕಷ್ಟಪಟ್ಟಿದ್ರಿಂದ ಆಲೂಗಡ್ಡೆ ಗಿಡಗಳು ಬೆಳೀತು. ಮಣ್ಣೊಳಗಡೆ ಆಲೂಗಡ್ಡೆನೂ ಬೆಳೀತಾ ಇತ್ತು. ಇನ್ನು ಎಲ್ಲಾನು ತೆಗೆಯಕ್ಕೆ 1 ವಾರ ಇದೆ ಅನ್ನುವಾಗ
ಚಿಚುಕಾಗೆ ಅದನ್ನ ನೋಡಿ ಹೇಗಾದ್ರೂ ಆಲೂಗಡ್ಡೆನ ಅವಳಿಗೆ ಸ್ವಂತ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ಲು. ಈ ಸಲ ತುನಿ ಆಲೂಗಡ್ಡೆ ವ್ಯಾಪಾರ ಮಾಡಿ ಲಕ್ಷಾಧಿಪತಿ ಆಗ್ತಾಳೆ, ನಾನ್ ಬಿಡೋದಿಲ್ಲ. ಆದ್ರೆ ತುನಿ ಕಾವಲು ಕಾಯ್ತಾಳಲ್ವಾ, ಏನ್ ಮಾಡೋದು? ಸರಿ, ತುನಿ ರಾತ್ರಿಯಲ್ಲಿ ನಿದ್ರೆ ಮಾಡ್ತಾಳಲ್ವಾ, ಹೇಗಾದ್ರೂ ನಾನು ಹೋಗಿ ಚೀಲದಲ್ಲಿ ಆಲೂಗಡ್ಡೆನ ತಗೊಂಬಂದು ನಾನೇ ಇಟ್ಕೋತೀನಿ, ಅವಾಗ ಅವಳಿಗೆ ನಷ್ಟ ಆಗುತ್ತೆ. ಆ ದಿನ ರಾತ್ರಿ 12 ಗಂಟೆ ಸಮಯ. ಅಮಾವಾಸ್ಯೆ ಕತ್ಲು. ಚಿಚುಕಾಗೆ ಕೈಯಲ್ಲಿ ಒಂದು ಗೋಣಿ ಚೀಲನ ಹಿಡ್ಕೊಂಡು ಆಲೂಗಡ್ಡೆನ ಕತ್ಕೊಂಡು ಹೋಗೋದಕ್ಕೋಸ್ಕರ ತೋಟಕ್ಕೆ ಬಂದ್ಲು. ಶಬ್ದ ಮಾಡಬಾರ್ದು, ನಿಧಾನವಾಗಿ ತೆಗಿಬೇಕು. ಆ ಬನ್ನು ನಿದ್ರೆಯಲ್ಲಿ ಕೂಡ ಎಚ್ಚರವಾಗಿರ್ತಾನೆ. ಹಾಗಂತ ಹೇಳಿ ಆಲೂಗಡ್ಡೆ ಗಿಡನ ಕಿತ್ತಾಗ ಅದರಲ್ಲಿ ಸುಮಾರು ದೊಡ್ಡ ದೊಡ್ಡ ಆಲೂಗಡ್ಡೆಗಳು ಇತ್ತು. ಹಬ್ಬಾ, ಆಲೂಗಡ್ಡೆ ಎಷ್ಟೆಷ್ಟು ದಪ್ಪ ದಪ್ಪ ಇದೆ. ಇದರಲ್ಲಿ ಆಲೂ ಕುರ್ಮ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುನಿ ಕಷ್ಟಪಟ್ರೆ ನಾನು ಆರಾಮವಾಗಿರ್ತೀನಿ. ಇದೇ ತಾನೇ ಸ್ಮಾರ್ಟ್ ಕೆಲ್ಸ. ಚಿಚುಕಾಗೆ ಶಬ್ದನೇ ಮಾಡದೆ ಒಂದು ಗೋಣಿ ಚೀಲದಲ್ಲಿ ಆಲೂಗಡ್ಡೆಗಳನ್ನ ತುಂಬಿಸ್ಕೊಂಡು ಅದನ್ನ ತಗೊಂಡು ಅವಳು ಮನೆಗೆ ಹೋದ್ಲು. ಬೆಳಿಗ್ಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಹೊಲದ ಹತ್ರ ಬಂದಾಗ ಬುಜ್ಜಿಗೆ ಏನೋ ಒಂದು ಅನುಮಾನ ಬಂತು. ಇಲ್ಲಿ ನೋಡಮ್ಮ, ಇಲ್ಲಿ ಗಿಡಗಳೇ ಇಲ್ಲ, ಯಾಕೋ ಮಣ್ಣು ಲೂಸ್ ಆಗಿದೆ. ಯಾರೋ ಗಿಡದಲ್ಲಿರುವ ಆಲೂಗಡ್ಡೆನ ತೆಗ್ದಿದ್ದಾರೆ. ರಾತ್ರಿ ಇಲಿಗಳು ಬಂದಿರ್ಬೇಕು ಅಥವಾ ನಾಯಿಗಳೇನಾದ್ರೂ ಆಟ ಆಡಿರ್ಬೇಕು. ಅಮ್ಮ, ಇಲ್ಲಮ್ಮ, ಇಲಿ ಮರಿಗಳಂದ್ರೆ ಸಣ್ಣ ಸಣ್ಣ ತೂತಗಳು ಮಾತ್ರ ಇರುತ್ತೆ. ಇದು ಯಾರೋ ತೆಗ್ದಿದಾರಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಮ್ಮ. ಆವಾಗ್ಲೇ ಬನ್ನು ಅಲ್ಲಿಗೆ ಬಂದ. ಹಲೋ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೀರಾ? ಏನಾಯ್ತು ಬುಜ್ಜಿ, ಆಲೂಗಡ್ಡೆ ಮಾಯವಾಗಿದ್ಯಾ? ಹೌದು ಕಣ ಬನ್ನು, ಯಾರೋ ಕಳ್ಳತನ ಮಾಡಿದ್ದಾರೆ. ಆವಾಗ ಬನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲಿ ಆಲೂಗಡ್ಡೆ ಕಳ್ಳತನ ಆಗ್ಬೇಕಂದ್ರೆ ಒಂದು ನಾನು, ಇನ್ನೊಂದು ಚಿಚ್ಚು ಆಂಟಿ. ನಾನು ಏನು ಮಾಡಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿದೆ. ನಿದ್ರೆಯಲ್ಲೇ ಆಲೂಗಡ್ಡೆ ತಿಂದಿದ್ದು, ಆದ್ರೆ ನಿಜವಾಗ್ಲೂ ನಾನ್ ತೆಗ್ದಿಲ್ಲಪ್ಪ. ಚೇಚೆ, ಬನ್ನು ಅವಳು ಹಾಗೆ ಮಾಡೋದಿಲ್ಲ. ಅವಳು ನಮ್ಮ ಫ್ರೆಂಡ್ ಅಲ್ವಾ, ಹಾಗೆ ಮಾಡ್ತಾಳಾ? ಫ್ರೆಂಡ್ ಅಂತ ಫ್ರಿಜ್ ಅಲ್ಲಿ ತಗೊಂಡೋಗಿ ಇಡೋದಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ನೋಡಿ ಆಂಟಿ, ನನಗೆ ಯಾಕೋ ಅವ್ರ ಮೇಲೆನೆ ತುಂಬಾ ಸಂದೇಹ. ನಿನ್ನೆ ಸಂಜೆ ಕೂಡ ಅವ್ರ ಮನೆಯಲ್ಲಿಂದ ಆಲೂಗಡ್ಡೆ ವಾಸನೆ ಬರ್ತಾ ಇತ್ತು. ನೀವು ಆಲೂಗಡ್ಡೆನೇ ತೆಗ್ದಿಲ್ಲ, ಅಷ್ಟು ಬೇಗ ಎಲ್ಲಿಂದ ಅವ್ರಿಗೆ ಆಲೂಗಡ್ಡೆ? ಅಮ್ಮ, ಹೌದಮ್ಮ, ಬನ್ನು ಹೇಳಿರುವ ಲಾಜಿಕ್ ಕರೆಕ್ಟೇ. ಹಣ ಕೊಟ್ಟು ತಗೊಳ್ಳೋದು ಚಿಚ್ಚು ಅತ್ತೆಗೆ ಗೊತ್ತಿಲ್ಲ. ಅವ್ರು ಇಲ್ಲಿಂದನೇ ಕಳ್ಳತನ ಮಾಡಿರ್ಬೇಕು. ಈ ದಿನ ರಾತ್ರಿ ಕಾವಲಾಗಿ ಕಾಯೋಣ, ಕಳ್ಳ ಯಾರು ಅಂತ ಕಂಡಿಡಿಬಹುದು. ಆದ್ರೆ ರಾತ್ರಿ 11 ಗಂಟೆ. ಟುನಿ, ಬುಜ್ಜಿ, ಬನ್ನು 3 ಜನನು ಮನೆಯಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ಯಾರಾದ್ರೂ ಬರ್ತಾರಾ ಕದಿತಾರಾ ಅಂತ ನೋಡ್ತಾ ಇದ್ರು. ಬನ್ನು ಆವಾಗ ಟುನಿ ಹತ್ರ ಈ ರೀತಿ ಹೇಳ್ದ. ನನಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಒಂದ್ ವೇಳೆ ಕಳ್ಳ ಬಂದ್ರೆ ನನಗೆ ಹೇಳಿ, ನಾನು 2 ಏಟು ಜಾಸ್ತಿ ಕೊಡ್ತೀನಿ. ಏ ಬನ್ನು, ಕಿರ್ಚಬೇಡ ಕಣೋ, ಅದು ಅಲ್ಲಿ ಯಾರೋ ಬರ್ತಿದ್ದಾರೆ. ಎಲ್ರು ಸೈಲೆಂಟ್ ಆಗಿ ನೋಡ್ತಾ ಇದ್ದಾಗ ಆವಾಗ್ಲೂ ಚಿಚುಕಾಗೆ ಕೈಯಲ್ಲಿ ಒಂದು ಗೋಣಿ ಚೀಲನ ಹಿಡ್ಕೊಂಡು ತೋಟಕ್ಕೆ ಬಂದ್ಲು. ಆವಾಗ ಅದನ್ನ ನೋಡಿದ ಬನ್ನಗಿಳಿ, ಅದು ಅಲ್ಲಿ ನೋಡಿದ್ರ ಚಿಚ್ಚು ಆಂಟಿ, ನಾನು ಹೇಳಿದಾಗ ನೀವು ನಂಬಲಿಲ್ಲ. ಅವರು ಶಾಪಿಂಗ್ಗೆ ಬಂದ ರೀತಿ ದೊಡ್ಡ ಚೀಲ ತಗೊಂಡ್ಬರ್ತಿದ್ದಾರೆ, ಗಿಫ್ಟಿಂಗ್ಗೆ ಬಂದಿದ್ದಾರೆ. ಅರೆ ಹೌದು, ಚಿಚ್ಚು ಫ್ರೆಂಡ್ ಅಂತ ನಂಬಿದ್ರೆ ಹೀಗೆ ನಂಬಿಕೆ ದ್ರೋಹ ಮಾಡದ? ಇವಾಗ್ಲೇ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಅಮ್ಮ ನಿಲ್ಲಮ್ಮ, ಅವರು ತೆಗಿಲಿಕ್ಕೆ ಹೋದಾಗ ಹೋಗೋಣ, ಅವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಹಾಗಂತ ಎಲ್ರು ಕಾಯ್ತಾ ಇದ್ದಾಗ ಈ ಕಡೆ ಚಿಚುಕಾಗೆ ಕದಿಯಕ್ಕೆ ಶುರು ಮಾಡಿದ್ಲು. ಅವಳು ಸುಮಾರು ಆಲೂಗಡ್ಡೆಗಳನ್ನ ತಗೊಂಡ್ಲು, ಅದನ್ನ ಚೀಲದಲ್ಲಿ ಹಾಕಿ ತುಂಬಿಸ್ಕೊಂಡ್ಲು. ಆವಾಗ ಚಿಚುಕಾಗೆ ಆಲೂಗಡ್ಡೆನ ನೋಡಿ ಸಂತೋಷದಿಂದ, ಈ ಆಲೂಗಡ್ಡೆ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ, ಇದರಲ್ಲಿ ಇವತ್ತು ಆಲೂ ಬೋಂಡ ಮಾಡ್ಕೊಂಡು ತಿನ್ಬೇಕು. ತುನಿ ಇಲಿಗಳೇ ಹೀಗೆ ಮಾಡಿರೋದು ಅಂತ ತಿಳ್ಕೊಂಡಿದ್ದಾಳೆ ಅವಳೊಬ್ಳು ಹುಚ್ಚಿ. ಇನ್ನು ಆಲೂ ಬೋಂಡನ ಆಂಟಿ ನೋಡಿದ್ರ, ಅದು ನನ್ನ ಬೋಂಡ, ಹೇಗೆ ಕಳ್ಳತನ ಮಾಡ್ತಿದ್ದಾರೆ ನೋಡಿ. ಹಾಗಂತ ಜೋರಾಗಿ ಹೇಳ್ದ. ಆ ಶಬ್ದನ ಕೇಳಿ ಚಿಚ್ಚು ಹೆದರದ್ಲು. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಅಷ್ಟರಲ್ಲಿ ಟುನಿ ಹಾಗೂ ಬುಜ್ಜಿ ಎಲ್ರು ಬಂದು ಅವಳ ಸುತ್ತ ನಿಂತ್ಕೊಂಡ್ರು. ಆವಾಗ ಚಿಚುಕಾಗೆ ಕಾಲ್ಜಾರಿ ಹೊಲದಲ್ಲಿ ಬಿದ್ಲು. ಚಿಚ್ಚು ನಿಲ್ಲು, ಎಲ್ಲಿಗೆ ಓಡ್ತಾ ಇದೀಯಾ? ಚಿಚ್ಚು ಸಿಕ್ಕಾಕೊಂಡ್ಲು. ಅವಳಿಗೆ ಏನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ತುನಿ, ಅದು ನಾನು ವಾಕಿಂಗ್ಗೆ ಬಂದೆ. ಇದು ಈ ಚೀಲ ಯಾರ್ದು ಅಂತಾನೆ ಗೊತ್ತಿಲ್ಲ, ಇಲ್ಲೇ ಇದೆ. ಇದು ಮಾತ್ರ ನಂದೇನಲ್ಲ. ಏನಂಟಿ, ವಾಕಿಂಗ್ಗೆ ಬರುವಾಗ ದೊಡ್ಡ ಚೀಲ ತಗೊಂಡ್ಬರ್ತಾರ? ಅಲ್ಲಿ ನೋಡಿ ಆಲೂಗಡ್ಡೆ ಎಷ್ಟೆಷ್ಟು ದಪ್ಪವಾಗಿದೆ. ಅವುಗಳು ನಿಮ್ನ ನೋಡಿ ಹೇಗೆ ನಗ್ತಾ ಇದೆ ನೋಡಿ. ಆಂಟಿ, ನೀವೇನೋ ಸುಳ್ಳು ಹೇಳ್ಬೇಡಿ. ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೀರಾ. ಆಲೂಗಡ್ಡೆನ ತೆಗಿತಾ ಇರುವಾಗ ನಾವು ಕಿಟಕಿಯಿಂದ ನೋಡಿ ವಿಡಿಯೋ ತೆಗ್ದಿದೀವಿ. ಇದಕ್ಕೆ ಮುಂಚೆ ಇದೇ ರೀತಿ ಎಷ್ಟು ಚೀಲ ತಗೊಂಡೋಗಿದ್ದೀರಾ? ಶಬ್ದ ಕೇಳಿ ಅಲ್ಲಿಗೆ ಚೋಟಿಗಿಳಿನೋ ಬಂದ್ಲು. ಏನಾಯ್ತು? ಏನಿದೆ ಜಗಳ? ಚಿಚ್ಚುನ ನೋಡಿ, ಓಹೋ, ಕಳ್ಳ ಸಿಕ್ಕಾಕೊಂಡ. ಚಿಚ್ಚು, ನೀನೇನಾ ಕಳ್ಳ? ನಿನ್ಗೆ ನಾಚಿಕೆ ಆಗಲ್ವಾ? ನನ್ನ ಕ್ಷಮಿಸಿ, ನಾನು ಬೇಕು ಅಂತ ಮಾಡಿಲ್ಲ. ತುನಿಗೆ ಮಾತ್ರ ಒಳ್ಳೆ ಲಾಭ ಬರ್ತಿದೆ ಅಂತಾನೆ ಈ ರೀತಿ ಮಾಡ್ಬಿಟ್ಟೆ. ನಾನು ಬುದ್ಧಿ ಕೆಟ್ಟು ಮಾಡ್ಬಿಟ್ಟೆ, ನನ್ನ ಮನ್ನಿಸಿ.
ನನ್ನ ನೋಡಿ ಹೊಟ್ಟೆ ಕಿಚ್ಚಾದ್ರೆ ನೀನು ಕಷ್ಟಪಡ್ಬೇಕು ಚಿಚ್ಚು, ಈ ರೀತಿ ಕಳ್ಳತನ ಮಾಡಬಾರ್ದು. ನಾನು ಕಷ್ಟಪಟ್ಟಿದ್ದಕ್ಕೆ ತಾನೇ ನನಗೆ ಫಲ ಸಿಕ್ಕಿದ್ದು, ನೀನು ಅನ್ಯಾಯವಾಗಿ ಎತ್ಕೋಬೇಕು ಅನ್ಕೊಂಡಿದ್ದ, ಇದು ತಪ್ಪಲ್ವಾ? ಹೀಗೆ ಶಿಕ್ಷೆ ಆಗ್ಲೇಬೇಕು, ಪಂಚಾಯಿತಿ ಕೂಡ್ಸೋಣ. ಎಲ್ರೂ ಅಲ್ಲೇ ನಿಂತ್ಕೊಂಡು ತೀರ್ಪು ಹೇಳಿದ್ರು. ಚಿಚ್ಚು, ನೀನ್ ಮಾಡಿದ ಕೆಲಸಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಫ್ರೆಂಡ್ಶಿಪ್ಗೋಸ್ಕರ ಬಿಟ್ಟೋಗ್ತಾ ಇದ್ದೀನಿ, ಆದ್ರೆ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕು ನೀನು. ನೀ ಏನ್ ಬೇಕು? ಹಣನಾ? ನನ್ ಜೊತೆ ಏನಿಲ್ಲ, ಹಣ ಏನು ಬೇಕಾಗಿಲ್ಲ. ನೀನ್ ಇಲ್ಲಿಂದ ಎಷ್ಟೋ ಆಲೂಗಡ್ಡೆನ ತಗೊಂಡೋಗಿದ್ಯಲ್ಲ, ನಿನ್ನ ತರಕಾರಿ ಅಂಗಡಿಯಿಂದ ಪ್ರತಿದಿನ ನನಗೆ ತರಕಾರಿ ಕೊಡ್ಬೇಕು, ಅದು ಕೂಡ ಇವತ್ತಿಂದನೇ. ಇದು ಮಾತ್ರ ಅಲ್ಲ, ಇನ್ನೊಂದು ಕಠಿಣವಾದ ಶಿಕ್ಷೆ ಇದೆ. ಬರುವ ಮುಂದಿನ ವರ್ಷದಿಂದ ಈ ಸ್ಥಳದಲ್ಲಿ ತುನಿ ಆಂಟಿ ಮಾತ್ರ ವ್ಯವಸಾಯ ಮಾಡ್ಬೇಕು. ನಿಮ್ಮದು ಕ್ಯಾನ್ಸಲ್ ಅಂದ್ರೆ ಈ ವರ್ಷ ಇಡೀ ತುನಿ ಆಂಟಿಗೆನೇ ಲಾಭ. ಚಿಚ್ಚು ಅದನ್ನ ಕೇಳಿ ಶಾಕ್ ಆದ್ಲು. ಏನು, ನನ್ನ ಟರ್ಮ್ ಮುಗ್ದೋಯ್ತಾ? ಅಯ್ಯೋ, ನಾನು ಈ ಸ್ಥಳದಲ್ಲಿ ಮೆಣಸಿನ್ಕಾಯಿ ಹಾಕ್ಬೇಕು ಅಂತ ಇದ್ನೇ. ಇಲ್ಲಿ ನೋಡು ಚಿಚ್ಚು, ನೀನೇ ತಾನೇ ಎಲ್ಲ ಕಳ್ಕೊಂಡಿದ್ದು. ಒಪ್ಕೋತೀಯಾ ಅಥವಾ ಊರಿನ ದೊಡ್ಡ ಮನುಷ್ಯರ ಹತ್ರ ಹೋಗೋಣ? ಅವಳಿಗೆ ಇವಾಗ ಬೇರೆ ದಾರಿನೂ ಇಲ್ಲ. ಒಪ್ಕೋತೀನಿ. ಎಲ್ಲ ನನ್ನ ಕರ್ಮ. ಆಲೂಗಡ್ಡೆಗೆ ಆಸೆ ಪಟ್ಟು ನನ್ನ ಆಸ್ತಿನ ಕಳ್ಕೊಂಡೆ. ಹಾಗಾದ್ರೆ ಇವಾಗ ಬ್ಯಾಗ್ ಅಲ್ಲಿರುವ ಆಲೂಗಡ್ಡೆನ ಇಲ್ಲಿಗೆ ಸೀಸ್ ಮಾಡಲಾಗಿದೆ. ಈಗ ಆಲೂಗಡ್ಡೆನ ನನ್ನ ಮನೆಗೆ ತಗೊಂಡೋಗಿ ಚಿಪ್ಸ್ ಮಾಡ್ತೀನಿ. ಚಿಚ್ಚು ಆಂಟಿ, ನೀವು ಕೂಡ ನನ್ನ ಮನೆಗೆ ಬಂದು ಈರುಳ್ಳಿ ಕಟ್ ಮಾಡಿ ಕೊಡಿ. ಆದ್ರೆ ರಾತ್ರಿ ಬನ್ನು ಮನೆಯಲ್ಲಿ ಆಲೂಗಡ್ಡೆ ಪಾರ್ಟಿ ನಡೀತಾ ಇತ್ತು. ಅವರು ಆಲೂಗಡ್ಡೆ ಬಜ್ಜಿ, ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಂಡು ತಿಂತಾ ಇದ್ರು. ಆದ್ರೆ ಚಿಚ್ಚು ಮಾತ್ರ ದೂರದಲ್ಲಿ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ಲು. ಆವಾಗ ಬನ್ನುಗಿಳಿ ಚಿಚ್ಚು ಅತ್ತೆಯ ಹತ್ತಿರ ಹೋಗಿ ಈ ರೀತಿ ಹೇಳ್ದ. ಆಹಾ, ಕಳ್ಳತನ ಮಾಡಿದ ವಸ್ತುಗಳಲ್ಲಿ ಮಾಡುವ ಅಡಿಗೆ ರುಚಿಯೇ ಬೇರೆ. ಚಿಚ್ಚು ಆಂಟಿ, ನಿಮ್ಮಿಂದ ಇವತ್ ನಮ್ಗೆ ಪಾರ್ಟಿ ಸಿಕ್ಕಿದೆ. ಇನ್ನಾದ್ರೂ ಬದ್ಲಾಗು ಚಿಚ್ಚು, ಕಷ್ಟಪಟ್ರೆ ಮಾತ್ರ ಫಲ ಸಿಗೋದು, ಇದ್ರೆ ಹೀಗೇನೆ ಸಿಕ್ಕಾಕೊಳ್ಳೋದು. ನಾನು ಬದ್ಲಾಗಿದ್ದೀನಿ ತುನಿ. ಇನ್ ಮುಂದೆ ನನ್ನ ಭೂಮಿಯಲ್ಲಿ ಎಷ್ಟು ಕಷ್ಟಪಟ್ಟು ವ್ಯವಸಾಯ ಮಾಡಿ ಚಿನ್ನವನ್ನೇ ಬೆಳಿತೀನಿ ನೋಡು. ಚಿನ್ನ ಬೆಳೆದ್ರೆ ನಮಗೂ ಹೇಳಿ, ನಾವು ಬಂದು ಕಳ್ಳತನ ಮಾಡ್ತೀವಿ. ಎಲ್ರೂ ನಗಾಡಿದ್ರು. ಚಿಚುಕಾಗಿನ ಕಷ್ಟ ಎಲ್ಲಾನು ಮರ್ತು ನಗಾಡಿದ್ಲು. ಚಿಚುಕಾಗಿಯ ದುರಾಸೆಯಿಂದ ಇವಾಗ ಅವಳು ಎಲ್ಲಾನು ಕಳ್ಕೊಂಡಿದ್ಲು. ಆದ್ರೆ ಟುನಿ ನಿಯತ್ತಾಗಿ ಇದ್ದಿದ್ರಿಂದ ಮುಂದಿನ 1 ವರ್ಷ ಆ ಹೊಲದಲ್ಲಿ ವ್ಯವಸಾಯ ಮಾಡುವ ಚಾನ್ಸ್ ಅವಳಿಗೆ ಸಿಕ್ಕಿತ್ತು. ಆದ್ರೆ ಚಿಚುಕಾಗಿ ಅಲ್ಲಿ ವ್ಯವಸಾಯ ಮಾಡುವ ಚಾನ್ಸ್ ಅನ್ನ ಅವಳ ದುರಾಸೆ ಗುಣದಿಂದ ಕಳ್ಕೊಂಡಿದ್ಲು.